ಕಣಿ ಹೇಳ್ತೀನಿ ತಾಯಿ. ನಮ್ ಜೀವನದ ಬಗ್ಗೆ ನಮಗ್ ಗೊತ್ತು ಬಿಡಮ್ಮ, ನೀನ್ ಹೊರಡು. ನಾನು ಯಾರಿಗ್ ಬೇಕೋ ಅವರಿಗೆ ಹೇಳೋದೇ ಇಲ್ಲ. ನಿನ್ನ ನೋಡಿದ್ರೆ ಯಾಕೋ ಕಣಿ ಹೇಳ್ಬೇಕು ಅನ್ಸ್ತಿದ್ಯೇ ತಾಯಿ? ನನ್ ಮಾತು ಸತ್ಯ, ನನ್ ನುಡಿ ಸತ್ಯ. ಯೋಚನೆ ಮಾಡ್ಬೇಡ್ವೆ ತಾಯಿ? ನಾನ್ ಹೇಳಿದ್ದು ಇಷ್ಟ ಆಗಿಲ್ಲ ಅಂದ್ರೆ ಒಂದ್ ಲೋಟ ಅಕ್ಕಿ ಕೂಡ ಕೊಡ್ಬೇಡ್ವೆ ತಾಯಿ? ಸರಿ ಬಾ. ಸುಜಾತ, ನೀನ್ ನನ್ನ ಗುರ್ತ್ ಹಿಡಿಲೇ ಇಲ್ಲ ಅಂದ್ರೆ ನಿನ್ ತಂಗಿ ಯಾರು ಅಂತ ನಿನ್ ಹತ್ರ ತುಂಬಾ ಈಸಿಯಾಗಿ ಬಾಯಿ ಬಿಡಿಸ್ಬೋದು. ಕೈ ಕೊಡೆ ತಾಯಿ. ಆಗ್ಲಿ ತಾಯಿ, ಆಗ್ಲಿ. ನೀನ್ ಹೇಳಿದ್ದೆ ಹೇಳ್ತೀನಿ ತಾಯಿ. ನಿನ್ನ ಆಯ್ಕೆನೆ ತಾಯಿ. ನಿನಗೆ ಕಷ್ಟ ಜಾಸ್ತಿ, ಸುಖ ಕಡಿಮೆ. ನಿನ್ಗೊಂದು ಮಗು ಇದೆ. ಈ ಮಧ್ಯದಲ್ಲೇ ಅಪಾಯದಿಂದ ಪಾರಾಗಿದ್ದಾಳೆ. ನಿನ್ಗೊಬ್ಳು ತಂಗಿ ಇದ್ದಾಳೆ. ಕೋಟ್ಯಾಧಿಪತಿಗಳ ಸೊಸೆ ಆಗಿದ್ದಾಳೆ. ನಿನ್ ಹಾಗೆ ನಿನ್ ತಂಗಿ ಮನ್ಸು ಬೆಣ್ಣೆ ತಾಯಿ. ನನ್ ಮಾತು ನಿಜಾನೇ ಅಲ್ವಾ ತಾಯಿ? ನಿಜಾನೇ ತಾಯಿ, ನಿಜಾನೇ. ನನ್ ತಂಗಿ ಮನ್ಸು ತುಂಬಾ ಒಳ್ಳೇದು. ನನ್ ತಂಗಿ ಏನಾದ್ರೂ ಇಲ್ಲ ಅಂದಿದ್ರೆ ನಾನು ನನ್ ಮಗಳು ಬೀದಿಗೆ ಬರ್ತಿದ್ವಿ. ಒಂದ್ಸಲ ಅಕ್ಕನ್ ನೋಡ್ಕೊಂಡ್ಬರ್ಬೇಕು. ನನ್ ತಂಗಿ ಜೀವನ ಹೇಗಿರುತ್ತೆ? ಹೋಗಿ ಅಕ್ಕಿ ತಗೊಂಡ್ ಬಾರೆ ತಾಯಿ. ನಿನ್ ತಂಗಿ ಬಗ್ಗೆ ಎಲ್ಲ ಹೇಳ್ತೀನಿ. ಸುಜಾತ ನನ್ ಮಾಯೆಗೆ ಬಿದ್ಬಿಟ್ಟಿದ್ದಾಳೆ. ಸುಜಾತ ಹತ್ರ ತಂಗಿ ಅವನಿನೇ ಅಂತ ನಿರೂಪಿಸ್ತೀನಿ. ಅದ್ರಿಂದ ನನ್ ಐಡೆಂಟಿಟಿ ತುಂಬಾನೇ ಜಾಸ್ತಿ ಆಗುತ್ತೆ. ಎಸ್. ಇವಾಗ ಹೇಳು, ನನ್ ತಂಗಿ ಜೀವನ ಹೇಗಿರುತ್ತೆ ಅಂತ. ನಿನ್ ತಂಗಿ ಪೂರ್ವ ದಿಕ್ಕಲ್ಲಿ ಇದ್ದಾಳೆ. ನಾನ್ ಹೇಳೋದು ನಿಜಾನೇ ತಾಯಿ. ನಿನ್ ತಂಗಿ ಹೆಸರು, ಇರೋ ಮನೆ ಹೇಳಿದ್ರೆ ಕಷ್ಟ ಬರ್ದೇ ಇರೋ ಹಾಗೆ ಮಂತ್ರ ಹಾಕ್ತೀನಿ. ಅಮ್ಮೋರ ತಾಯ್ತ ಕೊಡ್ತೀನಿ. ದೃಷ್ಟಿದೋಷ ಹೋಗತ್ತೆ. ಹೆಸರೇ ಹೇಳೆ ತಾಯಿ. ನನ್ ತಂಗಿ ಹೆಸರು ಬೇಗ ಹೇಳೆ ತಾಯಿ. ನನ್ ಹೇಳೆ ತಾಯಿ. ನಾನ್ ಇಲ್ಲಿ ಕೇಳಿದ್ರೆ ಆ ಕಡೆ ಯಾಕೆ ನೋಡ್ತಿದ್ಯಾ ತಾಯಿ? ಯಾರೂ ಇಲ್ವಲ್ಲೇ ತಾಯಿ? ನಿನ್ ತಂಗಿ ಹೆಸರು ಹೇಳು, ಇರೋ ಜಾಗ ಹೇಳು. ಹೇಳ್ಬೇಡ. ನಿನ್ ತಂಗಿ ಹೆಸರು ಹೇಳು ತಾಯಿ. ನನ್ ತಂಗಿ ಹೆಸರು ಹೇಳು. ನನ್ ತಂಗಿ ಹೆಸರು ಕಲ್ಪನಾ.
ನಿಜ ಹೇಳೆ ತಾಯಿ. ನಾನ್ ನಿಜಾನೇ ಹೇಳಿದ್ದು. ಮತ್ತೆ ಅಷ್ಟೊತ್ತ್ಯಾಕೆ ಯೋಚನೆ ಮಾಡ್ದೆ? ಆ, ಅಂದ್ರೆ ನಿಜವಾದ ಹೆಸರು ಹೇಳ್ಬೇಕಾ, ಎಲ್ರೂ ಕರೆಯೋ ಹೆಸರು ಹೇಳ್ಬೇಕಾ ಅಂತ ಯೋಚನೆ ಮಾಡಿದೆ. ಅಸಲಿ ಹೆಸರೇನು, ಕರೆಯೋ ಹೆಸರೇನು? ಜಾತಕದ ಹೆಸರು ಕಲ್ಪವಲ್ಲಿ, ಕರೆಯೋ ಹೆಸರು ಕಲ್ಪನಾ. ನಿಜಾನೇ ಅಲ್ವಾ? ಯಾಕೆ ಅಷ್ಟು ಸರಿ ಕೇಳ್ತಿದ್ಯಾ? ಸುಮ್ನೆ ಕೇಳ್ದೆ ತಾಯಿ. ಸುಜಾತ ಅವನಿ ರಿಲೇಶನ್ಶಿಪ್ ನೋಡಿ ಅವನಿನೇ ಸುಜಾತ ತಂಗಿ ಆಗಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನಿ ಅಲ್ಲ ಅಂತಾಯ್ತು. ನನ್ ತಂಗಿ ಹೇಗಿರ್ತಾಳೆ? ಕಲ್ಪನಾ ಒಳ್ಳೆ ಹೆಸರು ತಾಯಿ. ನಿನ್ ತಂಗಿಗೆ ಸೋಲೇ ಇಲ್ಲ. ನೀನು ಧೈರ್ಯವಾಗಿರು. ನಾನ್ ಹೊರಡ್ತೀನಿ. ಇನ್ನು ಹೇಳು. ಇನ್ನೂ ಹೇಳೋದಿಕ್ಕೆ ಇದು ಸಿನಿಮಾ ಅಲ್ಲ ಕಣಿ. ಕಡಿಮೆ ಹೇಳ್ಬೇಕು, ನೀನ್ ಜಾಸ್ತಿ ಅರ್ಥ ಮಾಡ್ಕೋಬೇಕು. ಹೊರಡ್ತೀನಿ. ಇತ್ತಗೋ, ಅಕ್ಕಿ ಬೇಡ್ವಾ? ಕಣಿ ಹೇಳ್ತೀನ್ರಮ್ಮ, ಕಣಿ. ಅಕ್ಕ, ಬಂದಿದ್ದು ಲಾವಣ್ಯ. ನಾನು ಲಾವಣ್ಯ ಅಂತ ಗುರ್ತು ಹಿಡಿಯೋಕ್ಕಾಗ್ಲಿಲ್ಲ ಅವನಿ. ಹೌದು, ಬಂದಿದ್ ಲಾವಣ್ಯ ಅಂತ ನಿನಗೆ ಹೇಗೆ ಗೊತ್ತು? ಹೊರಗಡೆ ಲಾವಣ್ಯನ್ ಕಾರ್ ಇತ್ತು. ಗೇಟ್ ಹತ್ರ ಬರೋ ಅಷ್ಟರಲ್ಲಿ ಲಾವಣ್ಯನ್ ಧ್ವನಿ ಕೇಳಿಸ್ತು. ಅದಕ್ಕೆ ಅನುಮಾನ ಬಂದು ಗೋಡೆ ಹತ್ರದಿಂದ ನೋಡ್ದೆ. ನೀನ್ ಬರೋದ್ ಅರ್ಧ ನಿಮಿಷ ತಡ ಆಗಿದ್ರು ನಿನ್ ಬಗ್ಗೆ ಹೇಳ್ಬಿಡ್ತಿದ್ದೆ ನಾನು. ಭಾವ ಮನೆಗ್ ಬಂದು ರಾತ ಅಂತ ಮಾಡಿ ಹೋಗಿದ್ದಾರೆ. ಹೌದಾ? ಅದಕ್ಕೆ ನನ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾಳೆ. ಯಾರೇ ಬಂದು ನಿನ್ ತಂಗಿ ಜೀವನ ಚೆನ್ನಾಗಿರತ್ತೆ ಅಂತ ಮಾತಾಡಿದ್ರು ನಿಜ ಹೇಳ್ಬಿಡ್ಬೇಕು ಅನಿಸ್ತಿರತ್ತೆ. ನನ್ ನೋವು ನಿಂಗೆ ಅರ್ಥ ಆಗ್ತಿದ್ಯಾ? ನೋಡು, ನಿನ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಶುರು ಮಾಡಿದ್ದಾರೆ. ಈ ತಾಳಿ ನೀನ್ ಎಷ್ಟ್ ದಿನ ಅಂತ ಬಚ್ಚಿಟ್ಕೋತೀಯ? ನಿನ್ ವಿಷಯದಲ್ಲಿ ಪ್ರತಿ ಕ್ಷಣ ಭಯ ಪಡೋ ಹಾಗಾಗಿದೆ. ಇನ್ ಸ್ವಲ್ಪ ದಿನ ತಾಳ್ಮೆಯಿಂದಿದ್ರೆ ಖಂಡಿತ ನನ್ನ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಕ್ಕ. ಸುಜಾತ ಹತ್ರದಿಂದ ಟಾಪ್ ಸೀಕ್ರೆಟ್ನ ಬಯಲ್ ಮಾಡ್ತೀನಿ ಅನ್ಕೊಂಡಿದ್ದೆ. ನಾನ್ ಪ್ಲಾನ್ ಮಾಡ್ದಂಗೆ ಏನೂ ನಡಿಲಿಲ್ಲ. ಛೇ, ನನ್ ಕಡೆ ಹಾಗೆ ನೋಡ್ತಿದ್ಯಲ್ಲ, ಬಹುಶಃ ಈ ಗೆಟಪ್ಪಿಂದ ಅನ್ಸುತ್ತೆ. ಮೊದ್ಲೇ ಈ ನಡುವೆ ಬೀದಿ ನಾಯಿಗಳು ಹುಚ್ಚುಚ್ಚಂಗ್ ಆಡ್ತಿರುತ್ತವೆ. ಹುಷಾರಾಗಿ ಎಸ್ಕೇಪ್ ಆಗ್ಬೇಕು.
ಯಾವತ್ತೂ ಇಲ್ದಿರೋದು ಇವತ್ತೇ ನನ್ನ ಹಿಂದೆ ಬಿದ್ದಿದೆ ಅಂದ್ರೆ ಈ ಗೆಟಪ್ಪೇ ಕಾರಣ. ಸೌಂಡ್ ಕೇಳಿಸ್ತಿಲ್ಲ ಅಂದ್ರೆ ಬೇರೆ ಕಡೆ ಹೋಗಿರುತ್ತೆ. ಅಮ್ಮಯ್ಯ, ಅಮ್ಮ. ಈ ನಾಯಿಗಳು ನನ್ಗಿಂತ ಬುದ್ಧಿವಂತರು. ಬೀದಿ ನಾಯಿಗಳ ವಿಹಾರ. ಮಕ್ಕಳು ಹುಷಾರು. ಬೇರೆ ಬೇರೆ ವೇಷಗಳಲ್ಲಿ ಕಳ್ಳರ ಕಳ್ಳತನ. ಮನೆ ಭದ್ರ. ಒಂದು ಒಳ್ಳೆ ನ್ಯೂಸ್ ಕೂಡ ಓದ್ತಿಲ್ಲ. ಇನ್ ನಿಲ್ಲಿಸ್ತೇ ಭಾವ. ವಸಂತ, ಮನೆ ಬಾಗ್ಲು ಫುಲ್ಲು ಓಪನ್ ಮಾಡಿ ಇಡಬೇಡಿ, ಕಳ್ಳರು ಬರ್ತಾರೆ. ಏನಪ್ಪ ಆ ಶಬ್ದ? ಎಲ್ರೂ ಇಲ್ಲಿ ಬನ್ನಿ, ಬನ್ನಿ. ಅಲ್ಲಿ ನೋಡಿ, ಪೇಪರಲ್ಲಿ ಓದುದ್ನೋ ಇಲ್ವೋ, ಆಗ್ಲೇ ಮಾರ್ವೇಷದಲ್ಲಿ ಕಳ್ಳಿ ಬಂದಿದ್ದಾಳೆ. ಮೆಲ್ಲಗ್ ಹೋಗಿ ಎಲ್ರು ಸೇರಿ ಹೊಡಿಯೋಣ. ನಡೀರಿ. ಅಮ್ಮಯ್ಯ, ಏನ್ ತಪ್ಪಿಸ್ಕೊಂಡೆ. ಕಳ್ಳಿ ಏನಾಯ್ತು? ಯಾರೋ ಕಳ್ಳಿ ಅತ್ತೆ. ನಾನ್ ಕಳ್ಳಿ ಅಲ್ವೋ ದೇವ್ರೆ. ಈ ಧ್ವನಿನೆಲ್ಲೋ ಕೇಳ್ದಾಗಿದೆ. ಮೊದಲು ಇದನ್ ತೆಗಿ. ಹಾ, ನೀನಾ? ನಾನೇ. ಕಳ್ಳಿ ಅಲ್ಲ ಅಂತ ಕಿರ್ಚ್ತಾನೆ ಇದ್ದೀನಿ. ನನ್ ಮಾತೆ ಕೇಳಿಸ್ಕೊತಿಲ್ವಲ್ಲ. ಕಳ್ಳಿ ಅಲ್ಲ ಅಂತ ಕಿರ್ಚೋ ಬದಲು ನನ್ ಲಾವಣ್ಯ ಅಂತ ಕಿರ್ಚ್ಕೋಬೋದಿತ್ತಲ್ವಾ? ಪಾಯಿಂಟೇ. ಹೊರಗಡೆ ಏನೋ ನಾಯಿಗಳ ಕಾಟ, ಇಲ್ಲಿ ನೋಡಿದ್ರೆ ನೀವ್ ಹೊಡಿತಿದ್ದೀರಾ. ಅಬ್ಬಾ, ಮೈಕೈ ಎಲ್ಲ ನೋವ್ತಿದೆ. ಏನಿ ವೇಷ? ಯಾವ್ದಾದ್ರೂ ಶೂಟಿಂಗ್ ಹೋಗಿದ್ಯಾ ಸಿಸ್ಟರ್? ಯಾಕೆ ವೇಷ ಅಂತ ಹೇಳಮ್ಮ. ಏನೋ ಐಡೆಂಟಿಟಿಗೋಸ್ಕರ ಮಾಡಿರೋ ಪ್ರಯತ್ನದ ಭಾಗವಾಗಿ
ಈ ಗೆಟಪ್ ಹಾಕೋಬೇಕಾಯ್ತು. ತಲೆ ಕೆಟ್ಟಿದ್ಯಾ ನಿನ್ಗೆ? ಗೌರವ ಗೌರವ ಅಂತ ಒದ್ದಾಡ್ತಾ ಇದ್ಯಲ್ಲ, ಹೊರಗಡೆ ನೀನ್ ಯಾರಾದ್ರೂ ನೋಡಿದ್ರಾ? ನೋಡ್ಲಿಲ್ಲ. ಆಚಾರನ ಗೌರವಿಸೋ ಈ ಮನೇಲಿ ದೊಡ್ಡ ಸೊಸೆ ಇಂಥ ವೇಷಗಳನ್ನ ಹಾಕೋತಿದ್ದಾಳೆ ಅಂತ ಯಾರಾದ್ರೂ ಕಂಡು ಹಿಡಿದ್ರೆ ನನ್ನ ಮರ್ಯಾದೆ ಹೋಗಲ್ವಾ? ಇನ್ನೊಂದ್ಸಲ ಈ ರೀತಿ ಮಾಡ್ಬೇಡಮ್ಮ. ಏನ್ ಮ್ಯಾಟ್ರು? ಏನು ಕಾರಣ ಇಲ್ದೆ ನೀನ್ ಹೀಗ್ ಮಾಡೋಳಲ್ಲ. ಸುಜಾತ ತಂಗಿ ಯಾರು ಅಂತ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ದೆ. ಅದು ಅಟ್ಟರ್ ಫ್ಲಾಪ್ ಆಯ್ತು. ಅಲ್ಲಿ ನಾಯಿಗಳು, ಇಲ್ಲಿ ನೀವ್ಗಳು ನನ್ ಜೀವದ ಜೊತೆ ಆಟ ಆಡ್ಬಿಟ್ರಿ. ಅಮ್ಮ, ಅಬ್ಬಾ, ಜಾಗ ಬಿಡಿ. ಅಬ್ಬಾ, ಯಾವುದೋ ಒಂದ್ ರೀತಿಲಿ ಮ್ಯಾನೇಜ್ ಮಾಡಿ ಅಂದ್ರೆ ಅವನೀನ ಮಗಳು ಅಂತ ಪರಿಚಯ ಮಾಡಿ ಸಕಲ ಮರ್ಯಾದೆಯನ್ನು ಕೊಟ್ಟು ಶ್ರೀಕರ್ ಕೈಯಿಂದ ಉಂಗ್ರನು ಹಾಕ್ಸಿ ಕಳ್ಸಿದ್ರಿ. ಚಿಚಿ, ಯಾರು? ನನ್ ತಮ್ಮರಿ. ಹಲೋ ವಿಕಾಸ್. ಹೇಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ ಕಣೋ. ನನ್ ದಯೆಯಿಂದ ಚೆನ್ನಾಗೇ ಇರ್ತೀಯ ಬಿಡು. ಬಾವ ಪಕ್ಕದಲ್ಲಿದ್ರೆ ಫೋನ್ ಕೊಡು. ಇರು, ಕೊಡ್ತೀನಿ. ವಿಕಾಸ್ ನಿಮ್ ಹತ್ರ ಮಾತಾಡ್ತಾನಂತೆ. ಹಾಯ್ ವಿಕಾಸ್, ಹೌ ಆರ್ ಯು? ಐ ಆಮ್ ಫೈನ್ ಬಾವ. ನಿಮ್ ಬಿಸ್ನೆಸ್ ಹೇಗಿದೆ? ಮೊದ್ಲಿಗಿಂತ ಜಾಸ್ತಿನೇ ಬೆಳೆದಿರ್ತೀಯ ಬಿಡು. ಏನ್ ವಿಶೇಷ? ನನ್ ನಿಹಾರಿಕಾ ಹೇಗಿದ್ದಾಳೆ? ಅವಳ ಹತ್ರ ಮಾತಾಡಿಸಿ. ಬೇಬಿ, ವಿಕಾಸ್ ಮಾತಾಡ್ತಾನಂತೆ. ತಗೊಳಮ್ಮ, ಮಾತಾಡು. ಹಲೋ. ಹಾಯ್ ವಿಕ್ಕಿ. ಎಷ್ಟು ವರ್ಷ ಆಯ್ತು ನಿಹಾರಿಕಾ ನಿನ್ ಧ್ವನಿ ಕೇಳಿ. ಕೋಗಿಲೆ ಧ್ವನಿ ಹಾಗೆ ತುಂಬಾ ಸ್ವೀಟ್ ಆಗಿದೆ. ನಿಹಾರಿಕಾ, ನಾಳೆ ನಾನು ದುಬೈಯಿಂದ ಇಂಡಿಯಾಗೆ ಬರ್ತಾ ಇದ್ದೀನಿ. ಯಾಕೆ ವಿಕ್ಕಿ? ನಿನಗೋಸ್ಕರನೇ. ನನಗೋಸ್ಕರನಾ? ಹೌದು. ತಕ್ಷಣ ಮುಹೂರ್ತ ನೋಡಿ ಅಂತ ಅಕ್ಕ ಬಾವಂಗ್ ಹೇಳು. ಮುಹೂರ್ತನ? ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ಯಾ? ಮುಹೂರ್ತ ಬಿಸ್ನೆಸ್ಗೋಸ್ಕರ ಅಲ್ಲ, ನಮ್ಮ ಮದ್ವೆಗೆ. ನಮ್ಮ ಮದ್ವೆನಾ? ಯಾಕಷ್ಟು ಶಾಕ್ ಆದೆ? ನಮ್ಮ ಮದ್ವೆನೆ.